ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಎಲ್ಲಿ ಬೇಕಾದ್ರೆ ಪಾರ್ಕ್ ಮಾಡ್ಬೋದು. ಟ್ರಾಫಿಕ್ ಕಂಜೆಷನಲ್ಲಿ ಸಿಕ್ಕೋ ಬೀಳೋ ಅಗತ್ಯ ಇಲ್ಲ. ಆಟೋ ಹೋಗೋ ಜಾಗದಲ್ಲಿ ಹೋಗುತ್ತೆ. ಸೊ ನನ್ನ ಮಾತು ಕೇಳಿದ್ರೆ ಕಾಂಪ್ಯಾಕ್ಟ್ ಟಿ ವಿ ಮಸ್ಟ್ ಅಂತ ಹೇಳ್ತೀನಿ. ಯಾರ್ಯಾರು ಟೂ ವೀಲರ್ ತೊಗೊಂಡು ಓಡಾಡ್ತೀರೋ ಅವರೆಲ್ಲ ಕಾಂಪ್ಯಾಕ್ಟ್ ಟಿ ವಿ ತೊಗೋಬೋದು. ಯಾರ್ಯಾರು ದೊಡ್ಡ ದೊಡ್ಡ ಕಾರ್ಗಳನ್ನ ಇಟ್ಕೊಂಡಿರ್ತೀರ, ಈ ಟ್ರಾಫಿಕ್ ಸಮಸ್ಯೆಯಿಂದ ತಲೆ ಕೆಟ್ಟೋಗಿರುತ್ತೆ, ಅವರು ಡೆಫಿನೆಟ್ಲಿ ಇದನ್ನು ತೊಗೋಬೋದು. ಟ್ರಾಫಿಕ್ ಇನ್ನೂ ಕಮ್ಮಿ ಆಗುತ್ತೆ. ಓಕೆ, ಟೆಸ್ಟ್ ರೈಡನ್ನು ಕೂಡ ಮಾಡ್ಬೋದು. ಇನ್ನು ಲೆಂತ್ ವಿಡ್ತ್ ಅಂತ ಬಂದಾಗ ಒಂದು ಬುಲೆಟ್, ಓಕೆ, ಎನ್ಫೀಲ್ಡ್ ಇದೆ, ರಾಯಲ್ ಎನ್ಫೀಲ್ಡ್ ಇದೆಯಲ್ಲ, ಒಂದು ಬೈಕ್ನ ಸೈಜ್ ಇದೆ ವೀಕ್ಷಕರೇ, ಇದು ನಿಜವಾಗ್ಲೂ ಹೇಳ್ಬೋದು. ಇನ್ನು ಲೆಂತ್ ಅಂತ ಬಂದಾಗ ಜಸ್ಟ್ 2217 mm, ಇನ್ನು ವಿಡ್ತ್ ಅಂತ ಬಂದಾಗ 917 mm. ಒಂದು ಬೈಕ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಎಲೆಕ್ಟ್ರಿಕಲ್ ವೆಹಿಕಲ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಕೇವಲ 2 ಲಕ್ಷದಲ್ಲಿ ಒಂದು ಕಾರ್ ರಿಲೀಸ್ ಆಗಿದೆ ಅಂತ ಹೇಳ್ಬೋದು. ಸೊ ಮೊದಲನೇದಾಗಿ ನಾನು ಖುಷಿ ಪಡ್ತೀನಿ, ಎಲ್ಲ ಮ್ಯಾನುಫ್ಯಾಕ್ಚರರ್ ಕೂಡ ಇವಾಗ ಕಾಂಪ್ಯಾಕ್ಟ್ ಕಾರ್ಗಳನ್ನು ತೊಗೊಂಬರ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಟಾಟಾದ್ದು ಟಿಯಾಗೋ ಇರ್ಬೋದು, ಟಿಯಾಗೋ ಇ ವಿ ಇರ್ಬೋದು, ಎಮ್ ಜಿದು ಕಾಮೆಟ್ ಇರ್ಬೋದು. ಸೊ ನೋಡಿ, ಇವಾಗ ವಿಂಗ್ಸ್ ಇ ವಿ ಅವರ ರಾಬಿನ್. ಹೌದು ವೀಕ್ಷಕರೇ, ನಿಜವಾಗ್ಲೂ ನಾನು ಹೇಳ್ತೀನಿ ಕೇಳಿ, ನನ್ನ ಹತ್ರ ಎಮ್ ಜಿ ಕಾಮೆಟ್ ಇದೆ. ಈ ರೀತಿ ಕಾಂಪ್ಯಾಕ್ಟ್ ಇ ವಿಸ್ಗಳಿದೆ, ಇದೊಂದು ವರದಾನ ಅಂತ ಹೇಳ್ಬೋದು. ಟ್ರಾಫಿಕ್ಕಿಗೆ, ಪಾರ್ಕಿಂಗ್ ಸಮಸ್ಯೆಗೆ, ಜೊತೆಯಲ್ಲಿ ಫ್ಯೂಯಲ್ ಸಮಸ್ಯೆಗಳಿಗೆ, ಫ್ಯೂಯಲ್ ಎಕ್ಸ್ಪೆನ್ಸಸ್ಗೆ ನಿಜವಾಗ್ಲೂ ಒಂದು ವರದಾನ ಅಂತ ಹೇಳ್ಬೋದು. ಹತ್ತತ್ರ ನೀವು ಪ್ರತಿ ತಿಂಗಳು ಯಾರು ರೆಗ್ಯುಲರ್ ಆಗಿ 100-150 ಕಿಲೋಮೀಟರ್ ಎವ್ರಿ ಡೇ ಯೂಸ್ ಮಾಡ್ತೀರಾ, ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ ಅಂತಂತಂದರೆ ನೀವು ಪ್ರತಿ ತಿಂಗಳು 15,000 ರೂಪಾಯಿಗಳವರೆಗೂ ಕೂಡ ಸೇವಿಂಗ್ ಮಾಡ್ಬೋದು. ಅದೇ 15,000 ರೂಪಾಯಿದಲ್ಲಿ 10,000 ರೂಪಾಯಿ ಇ ಎಮ್ ಐ ಕಟ್ಟಿ 2,000 ರೂಪಾಯಿ ಪವರ್ ಬಿಲ್ ಕಟ್ಟಿದ್ರೆ 3,000 ರೂಪಾಯಿ ನೀವು ಲಾಭದಲ್ಲಿ ಇರ್ತಾರೆ ವೀಕ್ಷಕರೇ. ಒಂದು ಎರಡನೇದಾಗಿ, ಬೈಕ್ ಬದಲು, ಟೂ ವೀಲರ್ ಓಡಾಡೋ ಬದಲು ಒಂದು ಕಾರಲ್ಲಿ ಓಡಾಡ್ತಾ ಇರ್ತಾರೆ, ಸೇಫ್ಟಿ ಇರುತ್ತೆ. ಒಂದು ಮಳೆ, ಬಿಸಿಲು, ಗಾಳಿ ಇವುಗಳಿಂದಲೂ ಕೂಡ ರಕ್ಷಣೆ ಇರುತ್ತೆ ಅಂತ ಹೇಳ್ಬೋದು. ಜೊತೆಯಲ್ಲಿ ಒಂದು ಕಾರ್ ಅಂದರೆ ಕಾರೇ. ಸೊ ಇಡೀ ಫ್ಯಾಮಿಲಿಗೆ ಒಳ್ಳೆ ಶೆಲ್ಟರ್ ಕೊಡುತ್ತೆ, ಎಲ್ಲೇ ಓಡಾಡೋದಿದ್ರು ಬೆಸ್ಟ್ ಅಂತ ಅಂದ್ಕೊತೀನಿ. ಆದರೆ ಕಾಂಪ್ಯಾಕ್ಟ್ ಟಿ ವಿಗಳ ರೇಂಜ್ ನಿಮಗೆ 200-250 ಒಳಗಡೆ ಇರೋದ್ರಿಂದ ಲಾಂಗ್ ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ತುಂಬ ಕಡಿಮೆ ಇದೆ, ಆ್ಯಂಡ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಂಬ ಕಡಿಮೆ ಇರೋದ್ರಿಂದ ಸಿಟಿ ಲೆವೆಲ್ಗೆ ಬೆಸ್ಟ್ ವೀಕ್ಷಕರೇ. ಫಾರ್ ಎಕ್ಸಾಂಪಲ್ ಎಮ್ ಜಿ ಕಾಮೆಟ್, ನಂದೇ ಎಮ್ ಜಿ ಕಾಮೆಟ್ ಇರ್ಬೋದು, ನೀವು ಎಲ್ಲಿ ಬೇಕಾದರೆ ಓಡಾಡಿ. ಇಲ್ಲಿಂದ ತುಮಕೂರಿಗೆ ಹೋಗ್ಬೋದು, ಚಿಕ್ಕಬಳ್ಳಾಪುರ ಹೋಗ್ಬೋದು, ಗೌರಿಬಿದನೂರು ತನಕ ಹೋಗಿ ಬಂದಿದ್ದೀನಿ, ಈವನ್ ಮೈಸೂರಿಗೂ ಹೋಗ್ಬೋದು. ಬಟ್ ರಿಟರ್ನ್ ಬರಬೇಕಾದ್ರೆ ಚಾರ್ಜ್ ಮಾಡಬೇಕಾಗತ್ತೆ, 4-5 ಅವರ್ ಚಾರ್ಜ್ ಮಾಡಿ ಮರುದಿನ ಬರಬೇಕಾಗತ್ತೆ. ಇಲ್ಲ ಅಂತಂದರೆ ಎ ಸಿ ಫಾಸ್ಟ್ ಚಾರ್ಜಿಂಗ್ ಕೂಡ ಅವೈಲೇಬಲ್ ಇದೆ ವೀಕ್ಷಕರು. ಇದರಿಂದ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಎಲ್ಲಿ ಬೇಕಾದ್ರೆ ಪಾರ್ಕ್ ಮಾಡ್ಬೋದು. ಟ್ರಾಫಿಕ್ ಕಂಜೆಷನಲ್ಲಿ ಸಿಕ್ಕೋ ಬೀಳೋ ಅಗತ್ಯ ಇಲ್ಲ. ಆಟೋ ಹೋಗೋ ಜಾಗದಲ್ಲಿ ಹೋಗುತ್ತೆ. ಸೊ ನನ್ನ ಮಾತು ಕೇಳಿದ್ರೆ ಕಾಂಪ್ಯಾಕ್ಟ್ ಟಿ ವಿ ಮಸ್ಟ್ ಅಂತ ಹೇಳ್ತೀನಿ. ಯಾರ್ಯಾರು ಟೂ ವೀಲರ್ ತೊಗೊಂಡು ಓಡಾಡ್ತೀರೋ ಅವರೆಲ್ಲ ಕಾಂಪ್ಯಾಕ್ಟ್ ಟಿ ವಿ ತೊಗೋಬೋದು. ಯಾರ್ಯಾರು ದೊಡ್ಡ ದೊಡ್ಡ ಕಾರ್ಗಳನ್ನ ಇಟ್ಕೊಂಡಿರ್ತೀರ, ಈ ಟ್ರಾಫಿಕ್ ಸಮಸ್ಯೆಯಿಂದ ತಲೆ ಕೆಟ್ಟೋಗಿರುತ್ತೆ, ಅವರು ಡೆಫಿನೆಟ್ಲಿ ಇದನ್ನು ತೊಗೋಬೋದು. ಟ್ರಾಫಿಕ್ ಇನ್ನೂ ಕಮ್ಮಿ ಆಗುತ್ತೆ. ಓಕೆ, ಒಂದು ಕಾರ್ ಹೋಗೋ ಜಾಗದಲ್ಲಿ 2 ಕಾರ್ ಹೋಗೋದ್ರಿಂದ ಆರಾಮಾಗಿ ಹೋಗ್ಬೋದು ವೀಕ್ಷಕರೇ. ಸೂಪರ್. ಈಗ ಬಂದ್ಬಿಡೋಣ. ಸೊ ವೀಕ್ಷಕರೇ, ಪ್ರಣವ್ ದಾಂಡೇಕರ್ ಆ್ಯಂಡ್ ಅವ್ರ ಫಾದರು ಪ್ರಕಾಶ್ ಅನ್ನೋರು ಸ್ಟಾರ್ಟ್ ಮಾಡಿರುವಂಥದ್ದು ವಿಂಗ್ಸ್ ಇ ವಿ, ನೋಯ್ಡಾ ಬೇಸ್ಡ್ ಕಂಪನಿ ಇದು. ಇದರ ಒಂದು ಪ್ರಾಡಕ್ಟೇ ರಾಬಿನ್. ಇದೊಂದು 2 ಸೀಟರ್ ಎಲೆಕ್ಟ್ರಿಕಲ್ ಕಾರ್ ಅಂತ ಹೇಳ್ಬೋದು. ಕೇವಲ 2.5 ಸೀಟರ್ ಇದೆ ಆ್ಯಕ್ಚುಲಿ. ಮುಂದೆ ಒಬ್ಬರು ಕುತ್ಕೋಬೋದು, ಹಿಂದ್ಗಡೆ ಒಬ್ಬರು ದೊಡ್ಡವರು, ಜೊತೆಯಲ್ಲಿ ಒಂದು ಚಿಕ್ಕ ಕಿಡ್ಸನ್ನು ಕೂಡ ನೀವು ಇಲ್ಲಿ ಕುತ್ಕೋಬೋದು. ಇಲ್ಲ ಸಾಮಾನುಗಳನ್ನು ಇಟ್ಕೊತೀರ ಅಂತಂದರೆ ಡೆಫಿನೆಟ್ಲಿ ಬೆಸ್ಟ್ ಪ್ರಾಡಕ್ಟ್ ಅಂತ ಇದನ್ನು ಹೇಳ್ಬೋದು. ಆಲ್ರೆಡಿ ಬುಕಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಜೊತೆಯಲ್ಲಿ ನೆಕ್ಸ್ಟ್ ಇಯರಲ್ಲಿ ಲಾಂಚ್ ಇದೆ. 2025 ಜನವರಿಯಲ್ಲೇ ನಿಮಗೆ ಇದು ಲಾಂಚ್ ಆಗ್ತಾ ಇದೆ. ಅಂತಂದರೆ ಡೆಲಿವರೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಲಾಂಚ್ ಆಗಿಬಿಟ್ಟಿದೆ. ಇಲ್ಲಿ ಬುಕಿಂಗ್ಸ್ಗಳನ್ನು ಕೂಡ ಇವರು ತೊಗೊತಾ ಇದ್ದಾರೆ. ಡೆಫಿನೆಟ್ಲಿ ನೀವು ಇದನ್ನು ಬುಕಿಂಗ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಿಮಗೆ 3 ಆಪ್ಷನ್ಸ್ ಬರುತ್ತೆ ವೀಕ್ಷಕರೇ. ಮಾಡೆಲ್ ES-X ಅನ್ನುವ 3 ಆಪ್ಷನ್ಸ್ಗಳು ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ವೀಕ್ಷಕರೇ. ಒಂದೊಂದಾಗಿ ಸ್ಪೆಸಿಫಿಕೇಶನನ್ನು ನಾನು ನಿಮಗೆ ಹೇಳ್ತಾ ಬಂದುಬಿಡ್ತೀನಿ. ಮೊದಲದಾಗಿ ಇದೊಂದು ರಿಯಲ್ ವೀಲ್ ಡ್ರೈವ್ ಟೆಕ್ನಾಲಜಿ ಜೊತೆ ಹೊರಡ್ತಾ ಇರುವಂಥದ್ದು. ಆ್ಯಂಡ್ ಇವರು ಏನು ಬ್ಯಾಟರಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ವರ್ಲ್ಡ್ ಥಿನ್ನೆಸ್ಟ್ ಬ್ಯಾಟ್ರಿ. ಹೌದು ವೀಕ್ಷಕರೇ, ಈ ಗಾಡಿಯಲ್ಲಿ ನಿಮಗೆ ವರ್ಲ್ಡ್ ಥಿನ್ನೆಸ್ಟ್ ಲೀಥಿಯಂ ಬ್ಯಾಟ್ರಿನ ಅಳವಡಿಕೆ ಮಾಡಲಾಗಿದೆ. ಸೊ ಆದ್ದರಿಂದ ಜಾಗ ಜಾಸ್ತಿ ಸಿಗುತ್ತೆ ನಿಮಗೆ. ಓಕೆ, ಮುಂದಿನ ದಿನಗಳಲ್ಲಿ ಕಂಪನಿ ಕಡೆಯಿಂದ ಅಪ್ಗ್ರೇಡ್ ಕೂಡ ಕೊಡ್ತಾರೆ. ಸೊ ಇವತ್ತೇನು ರೇಂಜ್ ಕೊಡ್ತಾ ಇದ್ದಾರೆ ಇದೇ ಫೈನಲ್ ಅಂತಲ್ಲ, ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಅಪ್ಗ್ರೇಡ್ ಮಾಡ್ಕೋಬೋದು, ರೇಂಜನ್ನು ಜಾಸ್ತಿ ಕೂಡ ಮಾಡ್ಕೋಬೋದು. ಆದರೆ ಸದ್ಯಕ್ಕೆ 10,000 ಯೂನಿಟ್ಸ್ ಕಾರ್ಗಳನ್ನು ಮಾತ್ರ ಮಾಡುವ ಕೆಪಾಸಿಟಿ ವಿಂಗ್ಸ್ ಇ ವಿ ಕಂಪನಿಗೆ ಇರುವಂಥದ್ದು. ಯಾವಾಗ ಬೇಡಿಕೆ ಜಾಸ್ತಿ ಆಗುತ್ತೆ, ಅವ್ರ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗುತ್ತೆ, ಆವಾಗ ಡೆಫಿನೆಟ್ಲಿ ಇವ್ರದ್ದು ಕೆಪಾಸಿಟಿ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ಇವಾಗೇನು ರೇಟ್ ಕೊಡ್ತಾಯಿದ್ರೆ ಅದಕ್ಕಿಂತ ಕಮ್ಮಿ ರೇಟ್ಗೂ ಕೂಡ ಕೊಡ್ಬೋದು ಅಂದ್ಕೊತೀನಿ. ಈಗಿರೋ ಕೊಡ್ತಾ ಇರೋ ರೇಟೇ ಕಮ್ಮಿಗಿರೋ. ಈಗಿನ ಬೈಕು ಸೂಪರ್ ಬೈಕ್ ಅಂತ ಹೇಳ್ತಾ ಇಲ್ಲ ನಾನು, ಕಾಮನ್ ಬೈಕ್ಗಳು KTM ಇರ್ಬೋದು, TVS ರಾನಿನ್ ಇರ್ಬೋದು. ನೋಡಿ, ರಾನಿನ್ನೇ 2.5 ಲಕ್ಷ ಇದೆ ಅಲ್ವಾ. TVS ಅಪಾಚೆ RTR 310 ಇರ್ಬೋದು. ಸೊ ಇವೆಲ್ಲವೂ ಜಾಸ್ತಿ ಇದೆ, 2.5 ಲಕ್ಷ ಇದೆ. ಟ್ರಯಂಪ್ ಸ್ಟ್ರೀಟ್ ಇದಿರ್ಬೋದು, ಎಲ್ಲ ಜಾಸ್ತಿ ಇದೆ. ಸೊ ಅಂಥದ್ರಲ್ಲಿ ಡೆಫಿನೆಟ್ಲಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಸೊ ಇನ್ನು ಬೇಸಿಕ್ ಅಂತ ಬಂದಾಗ ನಿಮಗೆ ಇಲ್ಲಿ AC ಇರೋದಿಲ್ಲ,
65 ಕಿಲೋಮೀಟರ್ ರೇಂಜ್ ಬರುತ್ತೆ. ಇದು ನಿಮಗೆ ಕೇವಲ 2 ಲಕ್ಷ ರೂಪಾಯಿ ಆಗುತ್ತೆ ವೀಕ್ಷಕರೇ. ಇನ್ನು ಮಿಡ್ ವೇರಿಯಂಟ್ ಅಂತ ಬಂದಾಗ, ಅದೇ ಎಸ್ ವೇರಿಯಂಟ್ ಬಂದಾಗ ಫ್ಯಾನ್ ಇರುತ್ತೆ, ಓನ್ಲಿ ಬ್ಲೋವರ್ ಮಾತ್ರ ಇರುತ್ತೆ. 90 ಕಿಲೋಮೀಟರ್ ರೇಂಜ್ ಸಿಗುತ್ತೆ. ಇದು ನಿಮಗೆ 2.5 ಲಕ್ಷ ಆಗುತ್ತೆ ವೀಕ್ಷಕರೇ. ಇನ್ನು ಪ್ರೀಮಿಯಂ ಸೆಕ್ಷನ್ ಅಂತ ಬಂದಾಗ ಇದು 90 ಕಿಲೋಮೀಟರ್ ರೇಂಜೇ, ಯಾವುದಕ್ಕೆ ಹೋಗಿ 90 ಕಿಲೋಮೀಟರ್ ರೇಂಜ್ ಬರುತ್ತೆ. ಇಲ್ಲಿ ಎ ಸಿ ಆಪ್ಷನ್ಸ್ ಇದೆ. ಇದು ನಿಮಗೆ 3 ಲಕ್ಷ ರೂಪಾಯಿ ಆಗುತ್ತೆ ವೀಕ್ಷಕರೇ. ಸ್ಪೀಡ್ ಕೂಡ ಅಷ್ಟೇ ಸೂಪರ್ ಸ್ಪೀಡ್ ಇರುತ್ತೆ. ಸೂಪರ್ ಸ್ಪೀಡ್ ಅಂತ ಹೇಳ್ತಲ್ಲ, ಒಂದು ಮೀಡಿಯಂ ಸ್ಪೀಡ್ 80-90ವರೆಗೂ ಕೂಡ ನೀವು ಇದರಲ್ಲಿ ಆರಾಮವಾಗಿ ರೀಚ್ ಆಗ್ಬೋದು ವೀಕ್ಷಕರೇ. ಇದೊಂದು ನೋಯ್ಡಾ ಬೇಸ್ಡ್ ಕಂಪ್ನಿ ಆಗಿರೋದು. ಆ್ಯಂಡ್ ತಮಿಳ್ನಾಡು, ಬೆಂಗಳೂರು, ಮುಂಬೈ, ಡೆಲ್ಲಿ ಎಲ್ಲ ಕಡೆ ನಿಮಗೆ ಟೆಸ್ಟ್ ರೈಡ್ ಅವೈಲೇಬಲ್ ಇದೆ. ಇನ್ನೊಂದ್ಸತಿ ಹೇಳ್ತೀನಿ, ತಮಿಳ್ನಾಡು, ನೋಯ್ಡಾ, ಬೆಂಗಳೂರು, ಮುಂಬೈ ಮತ್ತು ಡೆಲ್ಲಿ ಇಲ್ಲೆಲ್ಲ ಕಡೆ ನೀವು ಆನ್ಲೈನ್ ಮುಖಾಂತರ ಟೆಸ್ಟ್ ರೈಡ್ಸನ್ನು ಬುಕ್ ಮಾಡ್ಕೋಬೋದು ಆ್ಯಂಡ್ ಟೆಸ್ಟ್ ರೈಡನ್ನು ಕೂಡ ಮಾಡ್ಬೋದು. ಇನ್ನು ಲೆಂತ್ ವಿಡ್ತ್ ಅಂತ ಬಂದಾಗ ಒಂದು ಬುಲೆಟ್, ಓಕೆ, ಎನ್ಫೀಲ್ಡ್ ಇದೆ, ರಾಯಲ್ ಎನ್ಫೀಲ್ಡ್ ಇದೆಲ್ಲ, ಒಂದು ಬೈಕ್ನ ಸೈಜ್ ಇದೆ ವೀಕ್ಷಕರೇ, ಇದು ನಿಜವಾಗ್ಲೂ ಹೇಳ್ಬೋದು. ಇನ್ನು ಲೆಂತ್ ಅಂತ ಬಂದಾಗ ಜಸ್ಟ್ 2217 mm. ಇನ್ನು ವಿಡ್ತ್ ಅಂತ ಬಂದಾಗ 917 mm. ಒಂದು ಬೈಕ್ಗಿಂತ ಸ್ವಲ್ಪ ಜಾಸ್ತಿ, ಬೈಕ್ ಪುಟ್ರೆಸ್ಟ್ ಎಲ್ಲ ಇದೆ, ಪುಟ್ರೆಸ್ಟ್ಗಿಂತ ಸ್ವಲ್ಪ ಜಾಸ್ತಿ ಬರ್ಬೋದು. ಇನ್ನು ಹೈಟ್ ಅಂತ ಬಂದಾಗ ಹೈಟ್ ಬೆಸ್ಟ್ ಇದೆ, 1560 mm. ಹೈಟ್ ಚೆನ್ನಾಗಿದೆ, ವಿಡ್ತ್ ಕಮ್ಮಿ ಇದೆ, ಲೆಂತ್ ಕೂಡ ಕಮ್ಮಿ ಇದೆ. ಇಬ್ಬರು ಮಾತ್ರ ಕೂತ್ಕೊಂಡು ಹೋಗುವಂಥ ಗಾಡಿ ನೋಡಿ ವೀಕ್ಷಕರು. ಇದನ್ನು ಎಲ್ಲಿ ತೊಗೊಂಡು ಹೋಗ್ಬೋದು ಗುರು ಅಲ್ವಾ, ಎಲ್ಲೆಲ್ಲಿ ನಿಲ್ಲಿಸ್ಬೋದು ಗುರು. ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಂಗ್ಸ್ ಇ ವಿ ಅವರಿಗೆ ನಾನು ಆ್ಯಕ್ಚುಲಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಈ ರೀತಿ ಇದನ್ನು ತೊಗೊಂಬನ್ನಿ. ಆ್ಯಂಡ್ ಚಾರ್ಜಿಂಗ್ ಟೈಮ್ ಬಂದು 5 hours. ಯಾವುದೇ ಫಾಸ್ಟ್ ಚಾರ್ಜಿಂಗ್ ವ್ಯವಸ್ಥೆ ಇಲ್ಲಿ ಇಲ್ಲ. 5 hours ನೀವು ಚಾರ್ಜಸ್ ಮಾಡಲೇಬೇಕಾಗತ್ತೆ. ಇನ್ನು ಟೈರ್ ಬಂದುಬಿಟ್ಟು 12 inch ಟೈರ್. ಏನು ಗುರು ಚಿಕ್ಕದಾಯಿತು ಟೈರ್ ಅಂತಂದರೆ, ಆಟೋ ಟೈರ್ ಗುರು, ಆಟೋನೇ ಎಲ್ಲೆಲ್ಲೋ ಹೋಗುತ್ತೆ ಅಂತಂದ್ಮೇಲೆ ತಲೆ ಕೆಡಿಸ್ಕೊಂಬಿಡಿ. MG ಕಾಮೆಟಲ್ಲೂ ಕೂಡ 12 inch ಟೈರ್ ಕೊಟ್ಟಿದ್ದಾರೆ. ಬದಲು ನಾನು ಅಂದ್ಕೊಂಡಿದ್ದೆ, ಸೊ ಇದು ಲೈಕ್ 12 inch ಟೈರಲ್ಲಿ ಕಷ್ಟ ಆಗಲ್ವಾ ಗುರು ಅಂತ ಹೇಳ್ಬಿಟ್ಟು. ಸ್ವಲ್ಪ ಬಂಪ್ಸ್ ಆಗುತ್ತೆ ರೋಡಲ್ಲಿ, ದೊಡ್ಡ ದೊಡ್ಡ ಹೊಂಡಗಳಿದ್ದರೆ ಅದು ನಿಮಗೆ ಫೀಲ್ ಆಗುತ್ತೆ. ಅದು ಬಿಟ್ಟರೆ ಸ್ಪೀಡ್ಗಾಗಲಿ ಪರ್ಫಾರ್ಮೆನ್ಸ್ಗಾಗಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲಿ ಬರಲ್ಲ ವೀಕ್ಷಕರೇ. ಸೊ ಟಾಪ್ ಸ್ಪೀಡ್ ಬಂದುಬಿಟ್ಟು 60 to 70 km/h, ದಟ್ಸ್ ದ ಮ್ಯಾಕ್ಸಿಮಮ್ ಅಂತ ಇಲ್ಲಿ ಹೇಳ್ಬೋದು. ಬ್ಯಾಟ್ರಿ ಬಂದುಬಿಟ್ಟು 5.6 kW ಬ್ಯಾಟ್ರಿಯನ್ನು ಯೂಸ್ ಮಾಡಿರುವಂಥದ್ದು. ಈವನ್ ಫ್ರಂಟ್ ಕ್ರ್ಯಾಶ್ ಟೆಸ್ಟ್ ಕೂಡ ಇಲ್ಲಿ ಮಾಡಲಾಗಿದೆ ವೀಕ್ಷಕರೇ. ನೋಡಿ, ಕೆಲವೊಬ್ಬರು ದೊಡ್ಡ ದೊಡ್ಡ ಬ್ರ್ಯಾಂಡ್ ಅವರೇ ಮಾಡಲ್ಲ, ಬಟ್ ಇವರು ಫ್ರಂಟ್ ಕ್ರ್ಯಾಶ್ ಟೆಸ್ಟ್ ಕೂಡ ಮಾಡಿದ್ದಾರೆ. ಅದು ಕೂಡ ಒಂದು ಒಳ್ಳೆ ರಿಸಲ್ಟನ್ನು ಇಲ್ಲಿ ಕೊಟ್ಟಿದೆ. ಇನ್ನು ಮೋಟರ್ ಅಂತ ಬಂದಾಗ ನಿಮಗೆ ಇಲ್ಲಿ 6 kW ಮೋಟರ್ ಇಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ ವೀಕ್ಷಕರೇ. ಆ್ಯಂಡ್ ಫೈನಲ್ ಆಗಿ ಹೇಳುವಂಥದ್ದು, ವರ್ಲ್ಡ್ ಥಿನ್ನೆಸ್ಟ್ ಬ್ಯಾಟ್ರಿ ಪ್ಯಾನಲ್. ಹೌದು ವೀಕ್ಷಕರೇ, ವರ್ಲ್ಡಲ್ಲೇ ಥಿನ್ನೆಸ್ಟ್ ಆಗಿರುವಂಥ ಬ್ಯಾಟ್ರಿ ಪ್ಯಾನಲನ್ನು ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇದನ್ನು ಅನೇಕ ಜನರು, ಹೌದು ವೀಕ್ಷಕರೇ, ಅನೇಕ ಜನರು ಟೆಸ್ಟ್ ರೈಡ್ ಮಾಡಿಬಿಟ್ಟು ಭಾಳ ಖುಷಿ ಪಟ್ಬಿಟ್ಟಿದ್ದಾರೆ. ಈವನ್ ಬೆಂಗಳೂರಲ್ಲೂ ಕೂಡ ಇದರ ಟೆಸ್ಟ್ ರೈಡ್ ಅವೈಲೇಬಲ್ ಇದೆ. ನಾನು ಕಂಪ್ನಿಗೆ ಅಪ್ರೋಚ್ ಕೂಡ ಮಾಡಿದ್ದೀನಿ. ಸೊ ಕಂಪ್ನಿಯವ್ರು ಏನಾದರೂ ಓಕೆ ಕೊಡ್ತಾ ಇದ್ದರೆ ನಾನು ಡೆಫಿನೆಟ್ಲಿ ಇದರ ಟೆಸ್ಟ್ ರೈಡ್ ಮಾಡಿಬಿಟ್ಟು, ಸೊ ಫೀಲಿಂಗ್, ಟಚ್ ಆ್ಯಂಡ್ ಫೀಲಿಂಗ್ ಯಾವ ಥರ ಇರುತ್ತೆ, ಒಳಗಡೆ ಕೂತ್ಕೊಂಡ್ರೆ ಕ್ಯಾಬಿನ್ ಎಲ್ಲ ಯಾವ ಥರ ಇರುತ್ತೆ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ತಂದು ಕೊಡ್ತೀನಿ ವೀಕ್ಷಕರು. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಎಷ್ಟು ಉತ್ತಮವಾದ ಒಂದು ವಿಡಿಯೋ ತೊಗೊಂಬಂದಿದ್ದೀನಿ. ಜಸ್ಟ್ 2 ಲಕ್ಷದಲ್ಲಿ ಎಲೆಕ್ಟ್ರಿಕಲ್ ಕಾರ್ ಬೇಕಾದರೆ ಈ ಕೂಡಲೇ ಡಿಸ್ಕ್ರಿಪ್ಷನ್ ಆ್ಯಂಡ್ ಫಸ್ಟ್ ಕಮೆಂಟ್ಸಲ್ಲಿ ಪ್ರೀ ಬುಕಿಂಗ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿಂದ 2.5-3 ಲಕ್ಷ, 3 ಲಕ್ಷ ಬೆಟರ್ ವಿದೌಟ್ AC ತಗೊಳ್ಳೋ ಬದಲು ಡೆಫಿನೆಟ್ಲಿ 3 ಲಕ್ಷಕ್ಕೆ ಆರಾಮಾಗಿ AC ಇರುವಂತಹ 90 ಕಿಲೋಮೀಟರ್ ರೇಂಜ್ ಇರುವಂತಹ 60 ಕಿಲೋಮೀಟರ್ ಸ್ಪೀಡ್ ಇರುವಂತಹ ಈ ಕಾರನ್ನು ಡೆಫಿನೆಟ್ಲಿ ನೀವು ತಗೋಬೋದು ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿ ಡಿಸ್ಲೈಕ್ ಮಾಡಿ, ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.